ಎಲ್ಲ ವಿವಾದಗಳಿಗೂ ಶಿವರಾಜ್ ಕುಮಾರ್ ಅವರನ್ನು ಟಾರ್ಗೆಟ್ ಮಾಡುತ್ತಿರುವುದು ಏಕೆ? ವೀಕ್ಷಕರೇ, ತಮಿಳು ನಟ ಕಮಲ್ ಹಾಸನ್ ಅವರು ಥಗ್ ಲೈಫ್ ಅನ್ನೋ ಚಿತ್ರದ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಇದೇ ಫಂಕ್ಷನ್ನಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರ ಎದುರುಗಡೆನೆ ಕಮಲ್ ಹಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅನ್ನೋ ವಿವಾದಾತ್ಮಕ ಹೇಳಿಕೆನ ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದು ಥಗ್ ಲೈಫ್ ಚಿತ್ರಕ್ಕೆ ಬೆಂಬಲ ಕೊಡೋಕ್ಕೋಸ್ಕರ. ಎಲ್ರಿಗೂ ಗೊತ್ತಿರೋ ಹಾಗೆ ಕಮಲ್ ಹಾಸನ್ ಅವರು ರಾಜ್ಕುಮಾರ್ ಕುಟುಂಬಕ್ಕೆ ತುಂಬ ಆಪ್ತರು. ಬಹಳ ಕಾಲದಿಂದನೂ ಶಿವರಾಜ್ ಕುಮಾರ್ ಅವರಿಗೆ ಕಮಲ್ ಹಾಸನ್ ಅವರ ಒಡನಾಟ ಇದೆ. ಒಂದು ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರೇ ನೀಡಿರುವಂಥ ಹೇಳಿಕೆ ಪ್ರಕಾರ ಕಮಲ್ ಹಾಸನ್ ಅವರು ತಬ್ಬಿಕೊಂಡಿದ್ರು ಅನ್ನೋ ಕಾರಣಕ್ಕೋಸ್ಕರ 3 ದಿನಗಳ ಕಾಲ ಸ್ನಾನ ಮಾಡಿರಲಿಲ್ಲ, ಅಷ್ಟು ಪ್ರೀತಿ ಕಮಲ್ ಹಾಸನ್ ಅವ್ರನ್ನ ಕಂಡ್ರೆ ಅಂತ ಶಿವರಾಜ್ ಕುಮಾರ್ ಹೇಳಿಕೆ ನೀಡಿದ್ದಾರೆ. ಕಮಲ್ ಹಾಸನ್ ಅವರು ಹೇಳಿರೋದು ತಪ್ಪು. ತಮಿಳಿಗಿಂತ ಕನ್ನಡ ಭಾಷೆನೇ ಬಹಳ ಪುರಾತನವಾದದ್ದು. ತಮಿಳು, ತೆಲುಗು, ಕನ್ನಡ ಈ 3 ಭಾಷೆಗಳನ್ನ ಸಿಸ್ಟರ್ ಲ್ಯಾಂಗ್ವೇಜಸ್ ಅಂತ ಕರೀತಾರೆ. ಅಂದರೆ ಅಕ್ಕ ತಂಗಿಯರ ಭಾಷೆಗಳು ಅಂತ. ಯಾವುದನ್ನು ಕೂಡ ದೊಡ್ಡದು, ಯಾವುದನ್ನು ಕೂಡ ಚಿಕ್ಕದು ಅಂತ ತಮಿಳನ್ನ ತಾಯಿ ಭಾಷೆ, ಮಿಕ್ತವೆಲ್ಲ ಅದರ ಮಕ್ಕಳು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಈ ವಿಚಾರವಾಗಿ ಕಮಲ್ ಹಾಸನ್ ಅವ್ರಿಗೆ ಜನಗಳು ಟೀಕೆ ಮಾಡ್ತಾ ಇರೋದು ಸರಿಗಿದೆ. ಆದರೆ ಕಮಲ್ ಹಾಸನ್ ಅವರು ಈ ರೀತಿ ಹೇಳಿಕೆ ಕೊಟ್ಟಾಗ ಶಿವರಾಜ್ ಕುಮಾರ್ ಅವರು ಯಾಕೆ ಸುಮ್ಮನಿದ್ರು, ಅದನ್ನು ತಡಿಬೇಕಿತ್ತು ಅಥವಾ ಟೀಕೆ ಮಾಡಬೇಕಿತ್ತು ಅಂತ ಕೆಲವರು ಶಿವರಾಜ್ ಕುಮಾರ್ ಅವ್ರ ವಿರುದ್ಧ ವಿವಾದಾತ್ಮಕವಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಶಿವರಾಜ್ ಕುಮಾರ್ ಅವ್ರ ತಪ್ಪಾದರೂ ಏನು? ಶಿವರಾಜ್ ಕುಮಾರ್ ಅವ್ರನ್ನ ವಿನಾಕಾರಣ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಜನಗಳಿಗೆ ಕಾಡುತ್ತೆ. ಒಬ್ಬ ಮೇರು ನಟ, ತಮಗಿಂತ ಹಿರಿಯ, ಕೆಲವೊಂದು ವಿಚಾರದಲ್ಲಿ ತಪ್ಪು ಹೇಳಿಕೆ ಕೊಟ್ಟಾಗ ಅಕಸ್ಮಾತ್ ಶಿವರಾಜ್ ಕುಮಾರ್ ಅವರು ಏನಾದ್ರೂ ಅಲ್ಲಿ ಖಂಡಿಸಿದ್ರೆ ಆಗ ಇದೇ ಜನಗಳು ಹೇಳ್ತಿದ್ರು, ದೊಡ್ಡವರು ತಪ್ಪು ಹೇಳಿದಾಗ ಸ್ಟೇಜ್ ಮೇಲೆ ಉತ್ತರ ಕೊಡಬಾರ್ದಿತ್ತು, ಫಂಕ್ಷನ್ ಮುಗಿದ ಮೇಲೆ ನಿಧಾನಕ್ಕೆ ಅವ್ರಿಗೆ ಹೇಳಿದ್ರಾಗ್ತಿತ್ತು, ಇದು ಅವ್ರಿಗೆ ಮಾಡಿದ ಅವಮಾನ ಅಂತ ಹೇಳ್ತಾ ಇದ್ರು. ಈಗ ವಿವಾದಾತ್ಮಕವಾದಂಥ ಹೇಳಿಕೆ ನೀಡಿರುವಂಥ ಕಮಲ್ ಹಾಸನ್ ಅವ್ರನ್ನ ಬಿಟ್ಟು ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಟೀಕೆ ಮಾಡ್ತಾ ಇರೋದು ತಪ್ಪು. ಕಮಲ್ ಹಾಸನ್ ಅವರು ಅವರ ವೈಯಕ್ತಿಕ ಹೇಳಿಕೆ ಕೊಟ್ಟರು, ಜನಗಳು ಸತ್ಯ ಏನು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸ್ತಾ ಇದ್ದಾರೆ. ಕಮಲ್ ಹಾಸನ್ ಅವ್ರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ, ಎಲ್ಲ ಭಾಷೆಗಳು ಒಂದೇ ಅಂತ ತಿಳ್ಕೊತಾರೆ. ಈ ಮಧ್ಯೆ ಶಿವರಾಜ್ ಕುಮಾರ್ ಅವ್ರನ್ನ ವಿನಾಕಾರಣ ಯಾವುದೇ ರೀತಿಯ ವಿವಾದದಲ್ಲಿ ಸಿಲುಕಿಸಬಾರ್ದು. ಈಗಾಗಲೇ ಶಿವರಾಜ್ ಕುಮಾರ್ ಅವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ತಮ್ಮದೇ ಹಲವಾರು ಸಮಸ್ಯೆಗಳಿವೆ. ಅದ್ರ ಮಧ್ಯೆ ಜನಗಳು ಹೊಸದಾಗಿ ಸಮಸ್ಯೆಯನ್ನು ಸೃಷ್ಟಿಸಿ ಹಿರಿಯ ನಟನಿಗೆ ಅವಮಾನ ಮಾಡಬಾರ್ದು. ಕನ್ನಡದ ಜನತೆಯ ಮನರಂಜನೆಗೆ ಹಲವಾರು ಹಿಟ್ ಚಿತ್ರಗಳನ್ನು ನೀಡಿರುವಂಥ ಶಿವರಾಜ್ ಕುಮಾರ್ ಅವ್ರಿಗೆ ಗೌರವ ನೀಡಬೇಕು ಅಂತ ಜನಗಳು ಈ ವಿನಾಕಾರಣ ವಿವಾದ ಸೃಷ್ಟಿಸುವಂಥವ್ರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ.